ಹಲೋ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಫ್ ಟು ಉಡುಪಿ. ಬೆಳಿಗ್ಗೆ 5 o'clock ಆಗಿದೆ ಆಲ್ರೆಡಿ. ಸೊ ಲಾಂಗ್ ವೇ ಟು ಗೋ. ಟ್ರಾವೆಲ್ ಮಾಡ್ತಾ ಕೀಪ್ ಯು ಅಪ್ಡೇಟೆಡ್. ಡ್ರೈವ್ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಯಾವುದೋ ಒಂದು ಫೇಮಸ್ ಹೋಟೆಲ್ ಇದೆ ಅಂತ ಹುಡ್ಕೊಂಡು ಬಂದ್ವಿ. ಆನೆ ಮಲೆ ಅಂತಲೇ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರೋದಂತ ಇಲ್ಲಿ. ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟು. ಹೋಟೆಲ್ಲು ಅಕ್ಕಿ ರೊಟ್ಟಿ ಹೋಟೆಲ್ ಅಂತ ಇದೆ ಇದ್ರ ಹೆಸರು. ಕ್ರೌಡೇ ಇದೆ, ನೋಡೋಣ. ಕರೆಕ್ಟಾಗಿ ಮೊದಲನೇ ಐಟಮ್ಮು ಕಡುಬು ಸ್ಪೆಷಲ್ಲು. ನೋಡೋಣ ಹೆಂಗಿರುತ್ತೆ, ಹೆಂಗಿದೆ ಟೇಸ್ಟು. ಇದು ರೊಟ್ಟಿ ಹಾಕ್ಬೇಕಲ್ಲ, ರೊಟ್ಟಿನೇ ಆಗುತ್ತಾ? ಸಿಕ್ಕಾಪಟ್ಟೆ ಮೇಕಪ್ ಆಗಿದೆ. ರೊಟ್ಟಿ ಬಂದಿದೆ. ಅಕ್ಕಿ ರೊಟ್ಟಿ ಬ್ರೇಕ್ಫಾಸ್ಟ್ ಆಯಿತು. ತುಂಬ ಹೈಪ್ ಇದೆ ಅಷ್ಟೇ, ಬಟ್ ಅಷ್ಟೇನು ನಾಟ್ ಎ ಪ್ಲೆಸೆಂಟ್ ಬ್ರೇಕ್ಫಾಸ್ಟ್. ಫೇವ್ರೇಟ್ ಅಂತ ಕರ್ಕೊಂಡು ಬಂದರು. ಅಕ್ಕಿ ರೊಟ್ಟಿ ನಾವು ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಯಾರಿಗಾದ್ರೂ ತುಂಬ ಫೇವ್ರೇಟ್ ಅಂದರೆ ತಿನ್ಬೋದು ಬಂದು. ಎರಡು ತಿನ್ನೋಷ್ಟಲ್ಲಿ ಹಲ್ಲೆಲ್ಲ ನೋವು ಬಂದ್ಬಿಡತ್ತೆ ಫುಲ್ಲು. ಎವ್ರಿಡೇ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸ್ಮಾಲ್ ರಿವ್ಯೂ ಆ ಹೋಟೆಲ್ ಫುಡ್ಗೆ. ಇನ್ನು ಚಿತ್ರಾನ್ನ, ಪಲಾವು, ಕಡುಬು ಎಲ್ಲ ಸಿಗುತ್ತೆ. ಬಂದು ಟ್ರೈ ಮಾಡ್ಬೋದು. ಸಕಲೇಶ್ಪುರ ಟೌನ್ ಕ್ರಾಸ್ ಆಗಿ ಸ್ವಲ್ಪ ಮುಂದೆಗಡೆ ಬಂದರೆ, ಟೌನ್ ಮುಗಿದಿದ ತಕ್ಷಣ ಸ್ವಲ್ಪ ಕೆಳಗಡೆ ಇದೆ. ಸೊ ಇನ್ನೂ ಆಲ್ಮೋಸ್ಟ್ ಒಂದು 3.5 hours ಇದೆ ಡ್ರೈವು. ಕಾಮಗಾರಿ ಪ್ರಗತಿಯಲ್ಲಿದೆ. ಸಕಲೇಶ್ಪುರ ಬಿಡ್ತಾ ಇದ್ದಂಗೆ ಫುಲ್ಲು ರೋಡೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಪ್ರಾಬ್ಲಿ ಸ್ವಲ್ಪ ಡಿಲೇ ಆಗ್ಬೋದು ರೀಚ್ ಆಗೋದು. ನಾವು ಒಂದು 1 o'clock ಅಷ್ಟರಲ್ಲಿ ಉಡುಪಿ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಫುಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲೇನೋ ಬೈಪಾಸ್ ರೆಡಿ ಆಗ್ತಾಯಿದೆ. ಫುಲ್ ಟ್ರಾಫಿಕ್ ಬ್ಲಾಕ್ ಬೇರೆ ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಂಥ ಕಾಮಗಾರಿ ರೋಡ್ ಮುಗಿದು ನಾರ್ಮಲ್ ಚೆನ್ನಾಗಿರೋ ರೋಡ್ಸ್ ಸ್ಟಾರ್ಟ್ ಆಗಿದೆ. ಇದೇ ಥರ ಇನ್ನೂ ಒಂದು ಅಟ್ಲೀಸ್ಟ್ ಒಂದು 30-40 ಕಿಲೋಮೀಟರ್ ನಮ್ಗೆ ಇದೇ ಥರ ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಓಡಿಸ್ಬೋದು ಕಾರ್. ಸಿಕ್ಕಾಬಟ್ಟೆ ಬಿಸಿ. ಇಂಥ ಉಡುಪಿಗೆ ಬಂದು ರೀಚ್ ಆಗಿ ದಿ ಫೇಮಸ್ ತಿಮ್ಮಪ್ಪ ಹೋಟ್ಲಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಡೋಂಟ್ ಮಿಸ್ ತಿಮ್ಮಪ್ಪ. ಹೋಗ್ತಾ ಇದ್ದೀನಿ. ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ಫುಲ್ಲು ತುಂಬ ರಶ್ ಇರುತ್ತೆ ಅನ್ಸುತ್ತೆ. ಸಮ್ಮರಲ್ಲಂತೂ ಫುಲ್ ಕಷ್ಟ ಅಪ್ಪ, ಸಿಕ್ಕಾಬಟ್ಟೆ ಸೆಕೆಯಲ್ಲಿ. ಫುಲ್ ಚೆನ್ನಾಗಿರಿದ್ದಾರೆ ಅಂತ ಫುಲ್ಲು ವೆಹಿಕಲ್ಸ್ ಇದೆ.
ಲೈಮ್ ಸೋಡಾ ಥರ. ಸ್ಪ್ರೈಟಾ? 2 ಸ್ಪ್ರೈಟ್ 2 ಲೈಮ್ ಸೋಡಾ. ಗಾಯ್ಸ್ ನಾನು ಬಂದಿದ್ದೀನಿ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನನ್ನ ತಮ್ಮ ಇವನು ಉದ್ದುಗಿದಾನ ಅಷ್ಟೇ, ಉದ್ದು ಬೆಳ್ಕೊಂಬಿಟ್ಟವನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದೊಂದ್ಸಲ ಅವನು ಪ್ರೇಮಕ್ಕೆ ಬರಲ್ಲ. ತಿಮ್ಮಪ್ಪ ಹೋಟೆಲಲ್ಲಿ ಊಟ ಆಯಿತು. ಮೀಲ್ಸ್ ಅಂತೂ ಸಕ್ಕತ್ತಾಗಿತ್ತು, ಒಳ್ಳೆ ಟೇಸ್ಟು. ಡಿಸ್ಕೋ ಫಿಶ್ ಎಸ್ಪೆಷಲಿ ಮಿಸ್ ಮಾಡಬೇಡಿ. ಪ್ರಾನ್ಸ್ ಗೀರೋಸ್ಟು ಸೂಪರ್ ಚೆನ್ನಾಗಿತ್ತು. ವೆಜ್ ಗೊತ್ತಿಲ್ಲ, ನಮ್ಮ ಮತ್ತಿಗೆ ತಿಂದಿದ್ದಾರೆ, ನೋಡೋಣ. ವೆಜ್ ಚೆನ್ನಾಗಿದೆ, ಏನಿರುತ್ತೆ ನಾರ್ಮಲ್ ಅನ್ನ ಸಾರು ಪನ್ನೀರು ಪಲ್ಯ. ಅಂದರೆ ಪನ್ನೀರ್ ತಿಂದ್ರಾ? ಅವ್ರು ತಿಂದಿರ್ತಾರೆ. ಓಕೆ ಓಕೆ. ಸೈಡ್ ಒಂದು ಸ್ಪ್ರೈಟು. ಓ ಸಕ್ಕತ್ತಾಗಿದೆ. ಪ್ರಾನ್ಸ್ ಗೀ ರೋಸ್ಟ್ ಟಾಪ್ ಕ್ಲಾಸ್, ಸಕ್ಕತ್ತಾಗಿದೆ. ಬಟ್ ಸಿಗಾಬಿಟ್ಟೆ ಜನ. ಹೊಸದು ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಹೊಸ ಬಿಲ್ಡಿಂಗ್ ಓಪನ್ ಆಗಿರತ್ತೆ. ಸೊ ಏನು ತೊಂದರೆ ಇಲ್ಲದೆ ಟೋಕನ್ ಬರ್ಸಿ ಆರಾಮಾಗಿ ಊಟ ಮಾಡಿಕೊಂಡು ಹೋಗ್ಬೋದು ನೆಕ್ಸ್ಟ್ ಟೈಮ್ ಬಂದಾಗ. ಬಟ್ ಸಮ್ಮರಲ್ಲಿ ಬರೋ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತು. ಇದೆ ಹೊಸ ಹೋಟೆಲ್ ಆ ಕಡೆ. ಸೊ ಅದು ಹೋಟೆಲ್ ತಿಮ್ಮಪ್ಪ. ಒಂದು ಸ್ವಲ್ಪ ಜೈಲ್ ಡಿಸೈನ್ ಇದ್ದಂಗಿಲ್ಲ. ಹಾಂ, ಹತ್ರ ಬಂದ್ವಿ ಅಂತ ಅನಿಸುತ್ತೆ. ನೋಡೋಣ ಇನ್ನೆಷ್ಟು ದೂರ ಇದೆ ಇದು ಅಂತ. ಮ್ಯಾಪ್ಸಲ್ಲಿ ಜಸ್ಟ್ ಇನ್ನೊಂದು 10 ಮಿನಿಟ್ಸ್ ಅಂತೇನೋ ತೋರಿಸ್ತಾ ಇತ್ತು. ಸೂಪರ್ ಮಾರ್ಕೆಟು ಮಿಲ್ಕ್ ಮಿಸ್ಟ್ ಇದೆ. ಐಡಿಯಲ್ ಇದೆ, ಎಲ್ಲ ಸಿಗುತ್ತೆ. ಸೀರಾಕ್ ಕಯಾಕ್. ಸಿಂಪಲ್ ಹೋಮ್ ಸ್ಟೇಗಿನ್ನ ಹೆಸರೇ ಇಟ್ಟಿಲ್ಲ. ಸ್ಮಾಲ್ ಕಯಾಕ್ ಸೆಷನ್ ಇದೆ ಇವಾಗ. ಕಯಾಕ್ ಪ್ಲಸ್ ಬೋಟಿಂಗ್ ಇದೆಯಂತೆ. ನೋಡೋಣ ಹೆಂಗಿದೆ ಅಂತ. ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡವ್ರು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಇಲ್ಲಿ ನಡೆಯೋಕ್ಕಾಗಲ್ಲ. ನಿಮ್ಮ ಫೋನ್ ಕೊಟ್ಬಿಡಿ ಅಕ್ಕ ನನಗೆ ಸ್ವಲ್ಪ. ಏನಿ ಯಾರು ಮಾತಾಡಬೇಡಿ ಒಂದು ನಿಮಿಷ. ನೋಡಿ, ಆ ಕಡೆ ಹೊಡೆದ್ರೆ ಆಲ್ಟರ್ನೇಟ್ ಆಗಿ. ಹಾಂ, ಇಬ್ರು ಅವ್ರು ಭವಿ ಯಾವ್ದು ಮಾಡ್ತಾನೆ ಅದು ಮಾಡಿ ನೀವು. ಹಾಂ, ಎಲ್ಲ ಸೂರಜ್ ಬಾರ ಭವಿ.
ಮೊಬೈಲಲ್ಲಿ ಸುಮಾರು ಬರ್ತಾ ಇದೆ, ಅದೇ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಗಂಟಾ ಬೀಚ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇವತ್ತಿಂದು ಪ್ಲ್ಯಾನ್ಸು ಬೀಚ್ ಪಾಯಿಂಟ್ ಮುಗಿಸಿ ಇಲ್ಲಿಂದ ಸ್ಟ್ರೈಟ್ ಕುದುರೆಮುಖ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ, ಆಟ ಆಡೋಕ್ಕಾಗಲ್ಲ ಅನಿಸುತ್ತೆ ಮಕ್ಕಳಿಗೆ. ನಿನಗೆ ಗೊತ್ತಾಗ್ಲಿಲ್ಲ ಭವಿ ಅಲ್ಲಿ ಅಣ್ಣ ಅಲ್ಲಿ ಕರಾಟೆ ಹುಡುಗರು ಹೇಳ್ಕೊಡ್ತಿದ್ರು, ಅವ್ರು ಇಷ್ಟು ಬೇಗ ಹೋಗ್ಬಿಟ್ಟವ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ. ಅಲ್ಲೇ ಹೋಗೋಣ. ತಿರುಗಿಸ್ಕೋಬೇಕಾಗತ್ತೆ ಅನಿಸುತ್ತೆ. ಬೀಚ್ ಟೈಮ್ ಸಿಕ್ಕಾಬಿಟ್ಟು ಬಿಸಿಲು ಅಪ್ಪ, ಸುಡ್ತಾ ಇದೆ ಮೈಯೆಲ್ಲ ಆಲ್ರೆಡಿ. ನೀರಲ್ಲಿ ಆಟ ಆಡೋಂಗಿದ್ರೆ ಪ್ರಾಬಬ್ಲಿ ಒಂದು 7 o'clock ಒಳಗೆ ಅಷ್ಟೇ ಆಟ ಆಡಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ಆಯಿತು ಅಂದರೆ ವೆರಿ ಡಿಫಿಕಲ್ಟ್. ತಿರ್ಗಾ ಈ ಕಡೆ ತಿರುಗಿ ಇಬ್ರು ತಿರುಗಿ ಈ ಕಡೆ. ಇವಾಗ ಭಗವತಿ ನೇಚರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 15-20 minutes ಮ್ಯಾಕ್ಸ್ ಟು ಮ್ಯಾಕ್ಸ್ ರೀಚ್ ಆಗ್ತೀವಿ ಭಗವತಿ ನೇಚರ್ ಕ್ಯಾಂಪ್ಗೆ. ಉಡುಪಿಯಿಂದ ನಿಮ್ಗೊಂದು 80 kilometers ಇದೆ. ಒಂದು 2 hours ತೊಗೊಳತ್ತೆ. ಕಾರ್ಕಳಕ್ಕೆ ಬಂದು ಬಜಗೋಳಿ ಚೆಕ್ ಪೋಸ್ಟಿಂದ ಎಂಟ್ರ್ ಆಗಿ ಕುದುರೆಮುಖ ಅಭಯಾರಣ್ಯ ಒಳಗಡೆ ಹೋಗ್ತಾ ಇರೋದು ಇವಾಗ. ಗೊತ್ತಿರೋದಕ್ಕೇ ನಿನಗೆ ಪ್ರೆಷರ್ ಬ್ಲಾಕ್ ಇವಿ ಬ್ಲಾಕ್ ಆದಾಗ ಆ ಏರ್ನ ರಿಲೀಸ್ ಮಾಡಕ್ಕೆ ನೀನು ಏರ್ನ ಉಗುಳು ಜೊತೆ ನುಂಗ್ಕೊಂತೀಯಲ್ಲ, ಅವಾಗ ನಿನಗೆ ಕಿವಿ ಓಪನ್ ಆಗುತ್ತೆ. ಅದು ಸೈನ್ಸ್ ಬಿಹೈಂಡ್. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೂ ಒಂದ್ಸಲ. ಅವ್ರಿಗೇನು ಕೇಳ್ಬೇಡ, ಅವ್ರು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಅಣ್ಣನಿಗೋಸ್ಕರನ ನೇಚರ್ಗೋಸ್ಕರ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮಾಡಕ್ಕೆ ಕೂತ್ಕೊಂಡಿದ್ದೆ, ಗುಡ್ಸ್ಕೊಂಡಿದ್ದವನ್ನ. ನೀನು ನೆನ್ನೆ ಮಾಡಿದ್ಯಾ ಒಂದಷ್ಟು ವಿಡಿಯೋಗಳು, ಎಲ್ಲ ಡ್ಯಾಶ್ ಬೋರ್ಡೇ ಅರ್ಧ ಬಂದಿದೆ. ಎಷ್ಟು ಕ್ರಾಪ್ ಮಾಡಬೇಕು ಗೊತ್ತಾ ನಾನು ಇವಾಗ ಅದನ್ನ. ಇಲ್ಲೇನ ಎಂಟ್ರಿ ಏನೋ ಹೊಸದು ಮಾಡ್ತಾ ಇದ್ದಾರೆ. ಇದಕ್ಕೇನೋ ಯಾವುದೋ ಗುರಿಂಜಲ್ಗೋ ಎಲ್ಲೋ ಹೋಗೋ ದಾರಿ. ಭಗವತಿ ನೇಚರ್ ಕ್ಯಾಂಪ್ ರೀಚ್ ಆಗಿದ್ದೀವಿ. ಇರಪ್ಪ ಆಲ್ಮೋಸ್ಟ್ ಮೈನ್ ಗೇಟಿಂದ ಒಂದು 1 kilometer ಅಷ್ಟು ಒಳಗಡೆ ಹೋಗ್ಬೇಕು. ಒಂದು ಕಾರ್ ಹೋಗೋಷ್ಟು ಮಾತ್ರ ದಾರಿ ಇದೆ ಇಲ್ಲಿ, ಬಟ್ ಸಖತ್ತಾಗಿದೆ ಜಾಗ ನೋಡೋಕ್ಕೆ. ಮಾವಿನಕಾಯಿ ನೋಡಿ, ಮಾವಿನಕಾಯಿ. ಸುಮ್ಮನೆ ಮಂಡೋಡೆ ಇದ್ದಿದ್ರೆ ಚೆನ್ನಾಗಿ ಹೋಗ್ಬೋದು. ವಾಚ್ ಟವರ್ಗೆ ದಾರಿ, ಅಲ್ಲೊಂದು ವಾಚ್ ಟವರ್.
ತಗೋಬ ಇಲ್ಲಿ ಹಾಕ್ಬಿಡುವ. ಭಗವತಿ ನೇಚರ್ ಕ್ಯಾಂಪ್ ಚೆಕ್-ಇನ್ ಆಯಿತು. ಜಸ್ಟ್ ನಮ್ಮ ಡೀಟೇಲ್ಸ್ ಫಿಲ್ ಮಾಡಬೇಕು, ಎಲ್ಲಿಂದ ಬಂದಿದ್ದೀವಿ, ಯಾವ ಊರು, ವೆಹಿಕಲ್ಸು, ಎಷ್ಟು ಜನ, ಮಕ್ಕಳು ಎಷ್ಟು ಜನ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಅಷ್ಟೇ. ಇಲ್ಲಿ ಡೈನಿಂಗ್ ಇದೆ, ಊಟ ಮಾಡಬೇಕು. ಇವಾಗ 3 ಗಂಟೆ ಆಗಿದೆ. ಲೆಟ್ಸ್ ಗೋ. ಸೊ ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು 4:15ಗೆ ಜೀಪ್ ಸಫಾರಿ ಇದೆ, ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾರಂತೆ. ಆಮೇಲೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಇರುತ್ತೆ, ಬಟ್ ಅದನ್ನ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ಬುಕ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಜೀಪಲ್ಲಿ ಚಳಿ ಆಗ್ತದಂತ ಅಂದು ಸಣ್ಣ ಕುಡಿಯುತ್ತೆ ಅಂಕಲ್ ಗಾಳಿ ಕತ್ಲಾದ್ರೆ ಡ್ಯಾಡಿ ಹಾಂ ಏನು ಬೇಡ ಅನ್ಸುತ್ತೆ ಅಂಕಲ್. ಮಳೆ ಬಂದ್ಬಿಟ್ರಾ? ಬರಲ್ಲ ಅಣ್ಣ, ಬರಲ್ಲ. ಬೈನಕಿಲ್ಲರ್. ಸೊ ಇವಾಗ ಸಫಾರಿ ಹೊರಟಿದ್ದೀವಿ. ಇದೇ ಜೀಪು.